ಮುಳುಗಡೆಯಲ್ಲಿ ನಾಗೂರು ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಗೊಂಡು ಬಹಳಷ್ಟು ದಿನಗಳಾಯಿತು. ನಾವು ಹೋರಾಟ ಮಾಡ್ತಾ ಬಂದರೂ ಕೂಡ ಇಲ್ಲಿವರೆಗೆ ಹಕ್ಕುಪತ್ರ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನೀರಾವರಿ ಗಮನಕ್ಕೆ ತಂದರೂ ಕೂಡ ಕೆಲವೊಬ್ಬರಿಗೆ ಕೊಟ್ಟಿದ್ದಾರೆ, ಇನ್ನೂ ಕೆಲವರಿಗೆ ಕೊಡ್ತೀನಿ ಅಂತ ಕುಂಟು ನೆಪ ಹೇಳ್ತಿದ್ದಾರೆ. ಅದಕ್ಕಾಗಿ ಅಂತ ನೀವು ಅನಿವಾರ್ಯವಾಗಿ ಇವತ್ತು ನಾವು ನೀರಾವರಿ ಆಫೀಸ್ ಹತ್ತಿರ ನಾವು ಮನವಿ ಕೂಡಕ್ಕೆ ಬಂದಿದ್ದೀವಿ. ಇನ್ನೊಂದು ನಮ್ಮ ಪ್ರಮುಖ ಬೇಡಿಕೆ ಏನಂದರೆ ಯಾರು ನಿರಾಶ್ರಿತರ ಎಲ್ಲರಿಗೂ ಸಂಪೂರ್ಣವಾಗಿ ಸಿಗಬೇಕು. ಅವರವರ ಬೇಡಿಕೆಗೋಸ್ಕರ ಅವರಿಗೆ ಹೆಚ್ಚಿನ ಒಂದು ಭೂಮಿ ಖರೀದಿ ಮಾಡಿ ಅವರಿಗೆ ಹಕ್ಕುಪತ್ರ ಕೊಡೋಂಗಾಗಬೇಕು. ಮತ್ತು ಕೆಲವು ಹಕ್ಕುಪತ್ರ ಏನು ಮಾಡ್ರೆ ಕುರ್ಕಟ್ಟ ಗ್ರಾಮದ ಹಂಚಿಕೆ ಮಾಡಿದ್ದಾರೆ. ಅದರ ವಿರೋಧದಿಂದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಮತ್ತು ಇನ್ನೊಂದಿನದ ಅಂದರೆ ಅಲ್ಲಿ ತಾತ್ಕಾಲಿಕ ಶೆಡ್ಡಲ್ಲಿ ಜನರು ವಾಸಿಸುತ್ತಿದ್ದಾರೆ. ಅದರಲ್ಲಿ ಮುಳ್ಳು ಕಂಟೆಗಳು ಬೆಳೆದು ಹುಳ ಹುತ್ತು ಹಾವುಗಳನ್ನು ಸೇರ್ತಾ ಇದೆ. ಅದರಲ್ಲಿ ಚರಂಡಿ ವ್ಯವಸ್ಥೆ, ರೋಡ್ ವ್ಯವಸ್ಥೆ ಇಲ್ಲದೆ ಜನರು ಬಹಳ ಒಂದು ಇದರಲ್ಲಿ ಇದ್ದಾರೆ, ಒಳ್ಳೆಯ ಇದರಲ್ಲಿ ಇಲ್ಲ, ಅವ್ರಿಗೆ ಸೌಲಭ್ಯ ಇಲ್ಲದೆ ವಂಚಿತರಾಗಿದ್ದಾರೆ. ಅದಕ್ಕಾಗಿ ನಾವಿವತ್ತು ನೀರಾವರಿ ಇಲಾಖೆಯವ್ರ ಕೇಳೋದು, ನಮ್ಮ ಬೇಡಿಕೆ ಈಡೇರಿಸಿರಿ, ಎಲ್ರಿಗೂ ನ್ಯಾಯ ಕೊಡುವಿರಿ. ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಕೊಡಬಾರ್ದು ಅಂತ ಕೇಳೋಕೆ ಇಲ್ಲಿ ಬಂದಿದ್ದೀವಿ. ನಾಗೂರು ಸೆಂಟ್ರ್ ಬಗ್ಗೆ ಈಗೆಲ್ಲ ಇದು ಕೊಟ್ಟಿದ್ದಾರೆ, ನಮ್ಮ ಮನವಿ ಕೊಟ್ಟಾರೆ. ಅದರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋ ಆಲ್ರೆಡಿ ನಾನು ಇನ್ಸ್ಪೆಕ್ಷನ್ ಮಾಡಿ ಹೇಳಿದ್ದೆ 18 ತಾರೀಕಿಗೆ. ಸೊ ಆದರೂ ಅದರಲ್ಲಿ ಕೆಲವು ಗೊಂದಲ ಇದ್ದಾವೆ, ಅದನ್ನು ಎಲ್ಲ ಪರಿಶೀಲಿಸೋ ಟೈಮ್ ಬೇಕಾಗ್ತದೆ. ನಮ್ಮ ಅಧಿಕಾರಿಗಳು ಹೇಳ್ತೀವಿ, ಅದನ್ನು ಮಾಡಿಸಿ ಅದು ಸೆಟ್ಲ್ ಮಾಡೋದಕ್ಕೆ 1 ತಿಂಗಳ ಮಟ್ಟ ಟೈಮ್ ಕೊಟ್ಟಿದ್ದೀವಿ. ಇದು ಎಲ್ಲ ಹಿಂದಿನ ಯಾರು ಅಧಿಕಾರಿ ಇದ್ದಾರೆ ಎಲ್ಲರಿಗೂ ಸೇರಿಕೊಂಡು ಅದನ್ನು ಇನ್ನೂ ವೆರಿಫೈ ಮಾಡಿ ಈಗ ಹೊಸದಾಗಿ ಬಂದ್ದಾರೆ ಅವ್ರು EW ಅವರು. ಸೊ ಅವ್ರ ಜೋಡಿ ಅವ್ರನ್ನೆಲ್ಲ ಸೇರಿಕೊಂಡು ಎಲ್ಲರೂ ಸೇರಿ ಅದನ್ನೆಲ್ಲ ಪರಿಶೀಲನೆ ನಂತರ ಅದಕ್ಕೆ ಹೆಕ್ಕಿ ತೆಗೆದು ಎಷ್ಟು ಸೈಟ್ ಅದಾವು, ಏನಾಯಿತು, ಮತ್ತು ಎಷ್ಟು ಉಳಿತಾವೆ, ಅದಕ್ಕೆ ಏನು ಮಾಡ್ಬೋದು ಅಂತ ಪ್ರಸ್ತಾವ ತೊಗೊಂಡು ಅದಕ್ಕೆ ಪರಿಹಾರಕ್ಕೆ ಹಚ್ಬೋದು. ಈಗ ನಾವು ಹೇಳಿ ಒಂದು 15 ದಿನ ಆಯಿತು, ಇನ್ನೊಂದು 1 ತಿಂಗಳು ಮಾಡ್ತಾರೆ.